ವಿವೇಕಾನಂದ ಬಡಾವಣೆಯಲ್ಲಿ ಇರುವ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸೇವಾ ಸಮಿತಿ ಹಾಗೂ ಸ್ವಾಮಿ ವಿವೇಕಾನಂದ ಅಡ್ವೆಂಚರ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಅರ್ಚಕರಿಂದ ಮತ್ತು ಭಜನಾ ಪರಿಷತ್ ವತಿಯಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 1ರವರೆಗೆ ದೇವಾಲಯದಲ್ಲಿ 16ನೇ ವರ್ಷದ ಶ್ರೀ ಶರನ್ನವರಾತ್ರೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಸಂದೇಶ ಉಪಾಧ್ಯಾಯ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ 9ರಿಂದ ಚಂಡಿಕಾ ಯಾಗ, 12:30ಕ್ಕೆ ಪೂರ್ಣಾಹುತಿ, ನಂತರ ಪ್ರಸಾದ ವಿನಿಯೋಗ ಇರುತ್ತದೆ. ಹಾಗೆಯೇ ಪ್ರತಿದಿನ ಸಂಜೆ 4:30ರಿಂದ ಶಾರದಾ ಶಂಕರ ಭಜನಾ ಮಂಡಳಿಯಿಂದ ಲಲಿತಾ ಸಹಸ್ರನಾಮ, ಸೌಹಾರ್ದ, ಸೌಂದರ್ಯ ಲಹರಿ ಇತ್ಯಾದಿ ಸ್ತೋತ್ರಗಳ ಸಮರ್ಪಣೆ. ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವರಾತ್ರಿ ಹಾಗೂ 5:30ರಿಂದ ಭಜನಾ ಮಂಡಳಿಯಿಂದ ಭಜನೆ ಹಾಗೂ ಸಂಜೆ 6:30ರಿಂದ ಸ್ಥಳೀಯ ಕಲಾವಿದರಿಂದ ಭರತನಾಟ್ಯ, ಸಂಗೀತ, ಗಾನವೈಭವ, ಯಕ್ಷಗಾನ, ನಾಟಕ ಹೀಗೆ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ನು ಸೆಪ್ಟೆಂಬರ್ 22ರ ಸಂಜೆ 6 ಗಂಟೆಗೆ ದೇವಾಲಯದ ಆವರಣದಲ್ಲಿ ಆಶ್ವಯುಜ ಮಾಸದಲ್ಲಿ ನಡೀತಾ ಇರುವ ಶರನ್ನವರಾತ್ರೋತ್ಸವವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂಎನ್ ಸಂತೋಷ್ ಉದ್ಘಾಟಿಸಲಿದ್ದಾರೆ. ಇನ್ನು ದೇವಾಲಯದ ಸಮಿತಿಯ ಅಧ್ಯಕ್ಷ ಎಚ್ ರಾಮಲಿಂಗಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಕಾರ್ಯದರ್ಶಿ ಕೆಎ ರಮೇಶ್ ಉಪಸ್ಥಿತಿಯಲ್ಲಿ ಇರ್ತಾರೆ ಎಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಎಚ್ ರಾಮಲಿಂಗಪ್ಪ, ರಾಜೇಶ್ ಎನ್ ಭಟ್ ಉಪಸ್ಥಿತರಿದ್ದರು. ಹಾಗೆಯೇ ವೈವಿಧ್ಯಮಯವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಶೈಲಪುತ್ರಿ ಅವತಾರದಲ್ಲಿ ಭಗವತಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸುವಂತಹ ಯೋಜನೆ ನಮ್ಮದಾಗಿರ್ತಕ್ಕಂಥದ್ದು. ಪತ್ರಿಕೆಯಲ್ಲಿ ಇರುವ ಹಾಗೆ ಮೂರ್ತಿ ಈ ಬಾರಿಯೂ ಕೂಡ ಇರತಕ್ಕಂಥದ್ದು. ಈ ಬಾರಿಯ ದಸರಾ ಉತ್ಸವ ಅಂದರೆ ನಮ್ಮ ಶರನ್ನವರಾತ್ರಿಯ ಉತ್ಸವವನ್ನು ಶಿವಮೊಗ್ಗ ನಗರದ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂತಹ ಶ್ರೀಯುತ MS ಸಂತೋಷ್ ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆಯೇ ಅದರ ಅಧ್ಯಕ್ಷತೆಯನ್ನು ಶ್ರೀಯುತ ಎಚ್ ರಾಮಲಿಂಗಪ್ಪನವರು ವಹಿಸಿಕೊಳ್ಳಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ದೇವಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ರಮೇಶ್ ಅವರು ಉಪಸ್ಥಿತರಿದ್ದಾರೆ. ಹಾಗೆಯೇ ನಿತ್ಯ ನಗರದ ವಿವಿಧ ಭಜನಾ ಮಂಡಳಿಗಳಿಂದ 5:30ರಿಂದ 6:30ರವರೆಗೆ ಭಜನಾ ಕಾರ್ಯಕ್ರಮ, 6:30ರಿಂದ 8 ಗಂಟೆವರೆಗೆ ಒಂದು ದಿನ ಭಜನೆಯನ್ನು ಶಿವಮೊಗ್ಗ ನಗರದ ಹೆಸರಾಂತ ಶಿಲ್ಪಿಕಾರರಾಗಿರ್ತಕ್ಕಂತಹ ಶ್ರೀಯುತ ಪ್ರವೀಣ್ ಕವೇಟ್ಕರ್ ಅವರು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಈ ಮೂರ್ತಿಯನ್ನು ಸಿದ್ಧಪಡಿಸಿದ್ದಾರೆ. ಅತ್ಯಂತ ಛಂದೋಬದ್ಧವಾಗಿ ನೋಡುವಂತಹ ಶಾಸ್ತ್ರಕ್ಕೆ ಲೋಪವಿಲ್ಲದಂತೆ ಈ ಮೂರ್ತಿಯನ್ನು ನಿರ್ಮಿಸಿದ್ದಾರೆ.